ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಸೇರಿದಂತೆ ಕಾಂಗ್ರೆಸ್ ನಾಯಕರು ಎಲ್ಲ ಅಂದುಕೊಂಡಂತೆ ನಡೆದಿದ್ರೆ ಇವತ್ತು ಬಳ್ಳಾರಿಯಲ್ಲಿ ವೈಭವಯುತವಾಗಿ ಅದ್ದೂರಿಯಾಗಿ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಆಗಬೇಕಿತ್ತು. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಇದೇ ಆ ಪುತ್ಥಳಿ. ಇದನ್ನು ವಿಶೇಷವಾಗಿ ಏನು ಅಯೋಧ್ಯೆಯ ರಾಮಲಲ್ಲ ಮೂರ್ತಿಯನ್ನು ಮಾಡಿದ ಅರುಣ್ ಯೋಗಿರಾಜ್ ಅವರು ಮಾಡಿರ್ತಕ್ಕಂಥದ್ದು. ಸುಮಾರು 10 ಅಡಿಯ ವಾಲ್ಮೀಕಿ ಪುತ್ಥಳಿ ಇದಾಗಿರ್ತಕ್ಕಂಥದ್ದು. ಇದನ್ನು ಬಳ್ಳಾರಿಯ SP ಸರ್ಕಲ್, ಈಗ ಇದನ್ನು ವಾಲ್ಮೀಕಿ ವೃತ್ತ ಅಂತಲೂ ಕರೀತಾರೆ, ಈ ವೃತ್ತದಲ್ಲಿ ಇಡೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದರೆ ನೋಡ್ಬೋದು ಯಾವ ರೀತಿಯಾಗಿ ಅಂದರೆ ಈ ದೃಶ್ಯದಲ್ಲಿ ನೀವು ನೋಡಿದರೆ ಗೊತ್ತಾಗುತ್ತೆ. ಅತ್ಯಾಧುನಿಕ ಶೈಲಿಯಲ್ಲಿ ಇದನ್ನು ಮಾಡಿದ್ದಾರೆ. ಅದಕ್ಕಾಗಿ ಅದ್ಧೂರಿಯಾಗಿ ಇದನ್ನು ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಇಷ್ಟೆಲ್ಲ ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಇವತ್ತು ಎಲ್ಲ ವಾಲ್ಮೀಕಿ ಅಥವಾ ವಾಲ್ಮೀಕಿಯ ದೊಡ್ಡ ದೊಡ್ಡ ನಾಯಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಿತ್ತು. ಆದರೆ ಮೊನ್ನೆ ರಾತ್ರಿ ನಡೆದಂಥ ಏನು ಉದ್ವಿಗ್ನ ಪರಿಸ್ಥಿತಿ ಆಯಿತು, ಜೊತೆಗೆ ಕಾಂಗ್ರೆಸ್ನ ಕಾರ್ಯಕರ್ತನ ಸಾವಾಯಿತು. ಆ ಬಳಿಕ ಈ ಒಂದು ಕಾರ್ಯಕ್ರಮವನ್ನು ರದ್ದುಗೊಳಿಸಿದ್ದಾರೆ. ಈ ಒಂದು ಸ್ಟ್ಯಾಚ್ಯೂ ಏನಿದೆ, ಈ ಒಂದು ಸ್ಟ್ಯಾಚ್ಯೂ ಎಲ್ಲರಿಗೂ ಕೂಡ ಒಂದು ಪ್ರತಿಷ್ಠೆಯ ಪ್ರಶ್ನೆ ಆಗಿತ್ತು. ಇದನ್ನು ಅತ್ಯಂತ ವೈಭವಯುತವಾಗಿ ಮಾಡಬೇಕು ಅಂದರೆ ಕಾರ್ಯಕ್ರಮವನ್ನು ಅಷ್ಟರ ಮಟ್ಟಿಗೆ ಇದನ್ನು ವೈಭವಯುತವಾಗಿ ತೋರಿಸ್ಬೇಕು ಜನಗಳಿಗೆ. ಯಾಕಂದರೆ ಈ ಒಂದು ಸರ್ಕಲ್ ಏನಿದೆ, ಮೊದಲಿಗೆ ಸಾಕಷ್ಟು ಟ್ರಾಫಿಕ್ ಸಮಸ್ಯೆಯಿಂದ ಕಾಡ್ತಾ ಇತ್ತು. ಇದನ್ನೆಲ್ಲ ಅಗಲೀಕರಣ ಮಾಡಿದ್ದಾರೆ. ಈ ಒಂದು ಸ್ಟ್ಯಾಚ್ಯೂ ಇರ್ತಕ್ಕಂಥ ಸರ್ಕಲ್ ಏನಿದೆ, ಇದು ದೊಡ್ಡ ಸರ್ಕಲ್ ಮಾಡಿರ್ತಕ್ಕಂಥದ್ದು. ಸುಮಾರು 1 ಕೋಟಿ ವೆಚ್ಚದಲ್ಲಿ ಬರೀ ಸ್ಟ್ಯಾಚ್ಯೂವನ್ನೇ ಮಾಡಿಸಿದ್ದಾರೆ. ಯಾಕಾಗಿ ಅಂದರೆ ಅಷ್ಟರ ಮಟ್ಟಿಗೆ ಅದನ್ನು ನೀಟಾಗಿ ಅರುಣ್ ಯೋಗಿರಾಜ್ ಅವರ ಮೂಲಕ ಮಾಡಿಸಿ ಮೈಸೂರಿನಿಂದ ಇಲ್ಲಿಗೆ ತರಿಸಿದ್ದಾರೆ. ಇವತ್ತು ಅಂದುಕೊಂಡಂತೆ ಎಲ್ಲ ನಡೆದಿದ್ದರೆ ಇದನ್ನು ಏನು ಸತೀಶ್ ಜಾರಕಿಹೊಳಿ ಅವರು ಬಂದು ಉದ್ಘಾಟನೆ ಮಾಡ್ತಾಯಿದ್ರು, ನಾಗೇಂದ್ರ ಅವರು ಬರ್ತಿದ್ರು, KN ರಾಜಣ್ಣ ಅವರು ಬರ್ತಿದ್ರು. ಎಲ್ಲ ವಾಲ್ಮೀಕಿ ನಾಯಕರು ಇವತ್ತು ಬಂದು ಉದ್ಘಾಟನೆಯನ್ನು ಮಾಡಬೇಕಾಗಿತ್ತು. ಈ ಒಂದು ಸರ್ಕಲ್ಗೆ ಸುಮಾರು 10 ಕೋಟಿ ವೆಚ್ಚ, ಅಂದರೆ ಸ್ಟ್ಯಾಚ್ಯೂ ಸೇರಿದಂತೆ ಸರ್ಕಲ್ ನವೀಕರಣಕ್ಕೆ ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಒಂದು ದೊಡ್ಡ ಸರ್ಕಲನ್ನು ಮಾಡಿದ್ದಾರೆ. ಬಳ್ಳಾರಿಯಲ್ಲಿ ಅತ್ಯಂತ ದೊಡ್ಡ ಸರ್ಕಲ್ ಈಗ ಇದಾಗಿದೆ ಅಂತ ಹೇಳಿದರೆ ತಪ್ಪಾಗಿಲ್ಲ. ಈಗ ಸದ್ಯ ಇದೆಲ್ಲವನ್ನು ಕೂಡ ಕ್ಲೋಸ್ ಮಾಡಿದ್ದಾರೆ, ಅಂದರೆ ದಿನಾಂಕವನ್ನು ಮುಂದೂಡಿಕೆ ಮಾಡಿದ್ದಾರೆ. ಕೆಲವೇ ದಿನಗಳಲ್ಲಿ ಇದನ್ನು ಉದ್ಘಾಟನೆ ಮಾಡ್ತೀವಿ ಅಂತಲೂ ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಯಾಕಾಗಿ ಅಂದರೆ ಮೊನ್ನೆ ಏನೋ ರಾತ್ರಿ ಕಾಂಗ್ರೆಸ್ನ ಕಾರ್ಯಕರ್ತ ಸಾವಿಗೀಡಾದ, ಹೀಗಾಗಿ ಇಂಥ ಸಂದರ್ಭದಲ್ಲಿ ಅದರ ಉದ್ಘಾಟನೆ ಮಾಡಬಾರ್ದು ಅಂತ CM ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ರದ್ದು ಮಾಡಿದ್ದಾರೆ. ಇದೇ ಕಾರ್ಯಕ್ರಮಕ್ಕೋಸ್ಕರ ಬ್ಯಾನರ್ಗಳನ್ನು ಹಾಕ್ತಾಯಿದ್ರು, ನಗರದ ಎಲ್ಲೆಡೆ ಬ್ಯಾನರ್ಗಳನ್ನು ಹಾಕಿದ್ರು. ಆ ಬ್ಯಾನರ್ ಹಾಕ್ತಕ್ಕಂಥ ಸಂದರ್ಭದಲ್ಲೇ ಗಲಾಟೆಯಾಗಿ ಇಷ್ಟೆಲ್ಲ ಅವಾಂತರ ಆಗಿದೆ. ಈಗ ಒಂದಷ್ಟು ಶಾಸಕ ನಾರಾ ಭರತ್ ರೆಡ್ಡಿ ಅವರಿಗೆ ಬೇಸರ ಆಗಿದೆ. ಯಾಕಾಗಿ ಅಂದರೆ ಈ ಸ್ಟ್ಯಾಚ್ಯೂ ಇವತ್ತು ಏನೇ ಆಗಲಿ ನಾನು ಉದ್ಘಾಟನೆ ಮಾಡ್ತೀನಿ ಅಂತ ಅಂದ್ಕೊಂಡಿದ್ರು. ಈಗ ಪಕ್ಷದ ವರಿಷ್ಠರು ಹಾಗೂ CM ಸೂಚನೆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ರದ್ದಾಗಿದೆ. ಹೀಗಾಗಿ ಒಂದಷ್ಟು ಬೇಸರ ಆಗಿರ್ತಕ್ಕಂಥದ್ದು. ಇನ್ನು ಮುಂದಿನ ಯಾವ ದಿನಗಳಲ್ಲಿ ಮಾಡ್ತೀವಿ ಈ ಒಂದು ಕಾರ್ಯಕ್ರಮವನ್ನು ಅಂತ ಇನ್ನೂ ಸ್ಪಷ್ಟಪಡಿಸಿಲ್ಲ. ಅನಿರ್ದಿಷ್ಟ ಅವಧಿಯವರೆಗೆ ಸದ್ಯಕ್ಕೆ ಕಾರ್ಯಕ್ರಮವನ್ನು, ಅಂದರೆ ಇದರ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಮುಂದೂಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಸೇರಿದಂತೆ ಕಾಂಗ್ರೆಸ್ ನಾಯಕರು ಎಲ್ಲ ಅಂದುಕೊಂಡಂತೆ ನಡೆದಿದ್ರೆ ಇವತ್ತು ಬಳ್ಳಾರಿಯಲ್ಲಿ ವೈಭವಯುತವಾಗಿ ಅದ್ದೂರಿಯಾಗಿ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಆಗಬೇಕಿತ್ತು. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಇದೇ ಆ ಪುತ್ಥಳಿ. ಇದನ್ನು ವಿಶೇಷವಾಗಿ ಏನು ಅಯೋಧ್ಯೆಯ ರಾಮಲಲ್ಲ ಮೂರ್ತಿಯನ್ನು ಮಾಡಿದ ಅರುಣ್ ಯೋಗಿರಾಜ್ ಅವರು ಮಾಡಿರ್ತಕ್ಕಂಥದ್ದು. ಸುಮಾರು 10 ಅಡಿಯ ವಾಲ್ಮೀಕಿ ಪುತ್ಥಳಿ ಇದಾಗಿರ್ತಕ್ಕಂಥದ್ದು. ಇದನ್ನು ಬಳ್ಳಾರಿಯ SP ಸರ್ಕಲ್, ಈಗ ಇದನ್ನು ವಾಲ್ಮೀಕಿ ವೃತ್ತ ಅಂತಲೂ ಕರೀತಾರೆ, ಈ ವೃತ್ತದಲ್ಲಿ ಇಡೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದರೆ ನೋಡ್ಬೋದು ಯಾವ ರೀತಿಯಾಗಿ ಅಂದರೆ ಈ ದೃಶ್ಯದಲ್ಲಿ ನೀವು ನೋಡಿದರೆ ಗೊತ್ತಾಗುತ್ತೆ. ಅತ್ಯಾಧುನಿಕ ಶೈಲಿಯಲ್ಲಿ ಇದನ್ನು ಮಾಡಿದ್ದಾರೆ. ಅದಕ್ಕಾಗಿ ಅದ್ಧೂರಿಯಾಗಿ ಇದನ್ನು ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಇಷ್ಟೆಲ್ಲ ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಇವತ್ತು ಎಲ್ಲ ವಾಲ್ಮೀಕಿ ಅಥವಾ ವಾಲ್ಮೀಕಿಯ ದೊಡ್ಡ ದೊಡ್ಡ ನಾಯಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಿತ್ತು. ಆದರೆ ಮೊನ್ನೆ ರಾತ್ರಿ ನಡೆದಂಥ ಏನು ಉದ್ವಿಗ್ನ ಪರಿಸ್ಥಿತಿ ಆಯಿತು, ಜೊತೆಗೆ ಕಾಂಗ್ರೆಸ್ನ ಕಾರ್ಯಕರ್ತನ ಸಾವಾಯಿತು. ಆ ಬಳಿಕ ಈ ಒಂದು ಕಾರ್ಯಕ್ರಮವನ್ನು ರದ್ದುಗೊಳಿಸಿದ್ದಾರೆ. ಈ ಒಂದು ಸ್ಟ್ಯಾಚ್ಯೂ ಏನಿದೆ, ಈ ಒಂದು ಸ್ಟ್ಯಾಚ್ಯೂ ಎಲ್ಲರಿಗೂ ಕೂಡ ಒಂದು ಪ್ರತಿಷ್ಠೆಯ ಪ್ರಶ್ನೆ ಆಗಿತ್ತು. ಇದನ್ನು ಅತ್ಯಂತ ವೈಭವಯುತವಾಗಿ ಮಾಡಬೇಕು, ಅಂದರೆ ಕಾರ್ಯಕ್ರಮವನ್ನು ಅಷ್ಟರ ಮಟ್ಟಿಗೆ ಇದನ್ನು ವೈಭವಯುತವಾಗಿ ತೋರಿಸ್ಬೇಕು ಜನಗಳಿಗೆ. ಯಾಕಂದರೆ ಈ ಒಂದು ಸರ್ಕಲ್ ಏನಿದೆ, ಮೊದಲಿಗೆ ಸಾಕಷ್ಟು ಟ್ರಾಫಿಕ್ ಸಮಸ್ಯೆಯಿಂದ ಕಾಡ್ತಾ ಇತ್ತು. ಇದನ್ನೆಲ್ಲ ಅಗಲೀಕರಣ ಮಾಡಿದ್ದಾರೆ. ಈ ಒಂದು ಸ್ಟ್ಯಾಚ್ಯೂ ಇರ್ತಕ್ಕಂಥ ಸರ್ಕಲ್ ಏನಿದೆ, ಇದು ದೊಡ್ಡ ಸರ್ಕಲ್ ಮಾಡಿರ್ತಕ್ಕಂಥದ್ದು. ಸುಮಾರು 1 ಕೋಟಿ ವೆಚ್ಚದಲ್ಲಿ ಬರೀ ಸ್ಟ್ಯಾಚ್ಯೂವನ್ನೇ ಮಾಡಿಸಿದ್ದಾರೆ. ಯಾಕಾಗಿ ಅಂದರೆ ಅಷ್ಟರ ಮಟ್ಟಿಗೆ ಅದನ್ನು
ನೀಟಾಗಿ ಅರುಣ್ ಯೋಗಿರಾಜ್ ಅವರ ಮೂಲಕವ ಮಾಡಿಸಿ ಮೈಸೂರಿನಿಂದ ಇಲ್ಲಿಗೆ ತರಿಸಿದ್ದಾರೆ. ಇವತ್ತು ಅಂದುಕೊಂಡಂತೆ ಎಲ್ಲ ನಡೆದಿದ್ದರೆ ಇದನ್ನು ಏನು ಸತೀಶ್ ಜಾರಕಿಹೊಳಿ ಅವರು ಬಂದು ಉದ್ಘಾಟನೆ ಮಾಡ್ತಾಯಿದ್ರು, ನಾಗೇಂದ್ರ ಅವರು ಬರ್ತಿದ್ರು, KN ರಾಜಣ್ಣ ಅವರು ಬರ್ತಿದ್ರು, ಎಲ್ಲ ವಾಲ್ಮೀಕಿ ನಾಯಕರು ಇವತ್ತು ಬಂದು ಉದ್ಘಾಟನೆಯನ್ನು ಮಾಡಬೇಕಾಗಿತ್ತು. ಈ ಒಂದು ಸರ್ಕಲ್ಗೆ ಸುಮಾರು 10 ಕೋಟಿ ವೆಚ್ಚ, ಅಂದರೆ ಸ್ಟ್ಯಾಚ್ಯೂ ಸೇರಿದಂತೆ ಸರ್ಕಲ್ ನವೀಕರಣಕ್ಕೆ ಈ ದೃಶ್ಯದಲ್ಲಿ ನೀವು ನೋಡ್ಬೋದು ಒಂದು ದೊಡ್ಡ ಸರ್ಕಲನ್ನು ಮಾಡಿದ್ದಾರೆ. ಬಳ್ಳಾರಿಯಲ್ಲಿ ಅತ್ಯಂತ ದೊಡ್ಡ ಸರ್ಕಲ್ ಈಗ ಇದಾಗಿದೆ ಅಂತ ಹೇಳಿದರೆ ತಪ್ಪಾಗಿಲ್ಲ. ಈಗ ಸದ್ಯ ಇದೆಲ್ಲವನ್ನು ಕೂಡ ಕ್ಲೋಸ್ ಮಾಡಿದ್ದಾರೆ, ಅಂದರೆ ದಿನಾಂಕವನ್ನು ಮುಂದೂಡಿಕೆ ಮಾಡಿದ್ದಾರೆ. ಕೆಲವೇ ದಿನಗಳಲ್ಲಿ ಇದನ್ನು ಉದ್ಘಾಟನೆ ಮಾಡ್ತೀವಿ ಅಂತಲೂ ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಯಾಕಾಗಿ ಅಂದರೆ ಮೊನ್ನೆ ಏನೋ ರಾತ್ರಿ ಕಾಂಗ್ರೆಸ್ನ ಕಾರ್ಯಕರ್ತ ಸಾವಿಗೀಡಾದ, ಹೀಗಾಗಿ ಇಂಥ ಸಂದರ್ಭದಲ್ಲಿ ಅದರ ಉದ್ಘಾಟನೆ ಮಾಡಬಾರ್ದು ಅಂತ CM ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ರದ್ದು ಮಾಡಿದ್ದಾರೆ. ಇದೇ ಕಾರ್ಯಕ್ರಮಕ್ಕೋಸ್ಕರ ಬ್ಯಾನರ್ಗಳನ್ನು ಹಾಕ್ತಾಯಿದ್ರು, ನಗರದ ಎಲ್ಲೆಡೆ ಬ್ಯಾನರ್ಗಳನ್ನು ಹಾಕಿದ್ರು. ಆ ಬ್ಯಾನರ್ ಹಾಕ್ತಕ್ಕಂಥ ಸಂದರ್ಭದಲ್ಲೇ ಗಲಾಟೆಯಾಗಿ ಇಷ್ಟೆಲ್ಲ ಅವಾಂತರ ಆಗಿದೆ. ಈಗ ಒಂದಷ್ಟು ಶಾಸಕ ನಾರಾ ಭರತ್ ರೆಡ್ಡಿ ಅವರಿಗೆ ಬೇಸರ ಆಗಿದೆ. ಯಾಕಾಗಿ ಅಂದರೆ ಈ ಸ್ಟ್ಯಾಚ್ಯೂ ಇವತ್ತು ಏನೇ ಆಗಲಿ ನಾನು ಉದ್ಘಾಟನೆ ಮಾಡ್ತೀನಿ ಅಂತ ಅಂದ್ಕೊಂಡಿದ್ರು. ಈಗ ಪಕ್ಷದ ವರಿಷ್ಠರು ಹಾಗೂ CM ಸೂಚನೆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ರದ್ದಾಗಿದೆ. ಹೀಗಾಗಿ ಒಂದಷ್ಟು ಬೇಸರ ಆಗಿರ್ತಕ್ಕಂಥದ್ದು. ಇನ್ನು ಮುಂದಿನ ಯಾವ ದಿನಗಳಲ್ಲಿ ಮಾಡ್ತೀವಿ ಈ ಒಂದು ಕಾರ್ಯಕ್ರಮವನ್ನು ಅಂತ ಇನ್ನೂ ಸ್ಪಷ್ಟಪಡಿಸಿಲ್ಲ. ಅನಿರ್ದಿಷ್ಟ ಅವಧಿಯವರೆಗೆ ಸದ್ಯಕ್ಕೆ ಕಾರ್ಯಕ್ರಮವನ್ನು, ಅಂದರೆ ಇದರ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಮುಂದೂಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಸೇರಿದಂತೆ ಕಾಂಗ್ರೆಸ್ ನಾಯಕರು ಎಲ್ಲ ಅಂದುಕೊಂಡಂತೆ ನಡೆದಿದ್ರೆ ಇವತ್ತು ಬಳ್ಳಾರಿಯಲ್ಲಿ ವೈಭವಯುತವಾಗಿ ಅದ್ಧೂರಿಯಾಗಿ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಆಗಬೇಕಿತ್ತು. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಇದೇ ಆ ಪುತ್ಥಳಿ. ಇದನ್ನು ವಿಶೇಷವಾಗಿ ಏನು ಅಯೋಧ್ಯೆಯ ರಾಮಲಲ್ಲ ಮೂರ್ತಿಯನ್ನು ಮಾಡಿದ ಅರುಣ್ ಯೋಗಿರಾಜ್ ಅವರು ಮಾಡಿರ್ತಕ್ಕಂಥದ್ದು. ಸುಮಾರು 10 ಅಡಿಯ ವಾಲ್ಮೀಕಿ ಪುತ್ಥಳಿ ಇದಾಗಿರ್ತಕ್ಕಂಥದ್ದು. ಇದನ್ನು ಬಳ್ಳಾರಿಯ SP ಸರ್ಕಲ್, ಈಗ ಇದನ್ನು ವಾಲ್ಮೀಕಿ ವೃತ್ತ ಅಂತಲೂ ಕರೀತಾರೆ, ಈ ವೃತ್ತದಲ್ಲಿ ಇಡೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದರೆ ನೋಡ್ಬೋದು ಯಾವ ರೀತಿಯಾಗಿ ಅಂದರೆ ಈ ದೃಶ್ಯದಲ್ಲಿ ನೀವು ನೋಡಿದರೆ ಗೊತ್ತಾಗುತ್ತೆ. ಅತ್ಯಾಧುನಿಕ ಶೈಲಿಯಲ್ಲಿ ಇದನ್ನು ಮಾಡಿದ್ದಾರೆ. ಅದಕ್ಕಾಗಿ ಅದ್ಧೂರಿಯಾಗಿ ಇದನ್ನು ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಇಷ್ಟೆಲ್ಲ ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಇವತ್ತು ಎಲ್ಲ ST ಅಥವಾ ವಾಲ್ಮೀಕಿಯ ದೊಡ್ಡ ನಾಯಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಿತ್ತು. ಆದರೆ ಮೊನ್ನೆ ರಾತ್ರಿ ನಡೆದಂಥ ಏನು ಉದ್ವಿಗ್ನ ಪರಿಸ್ಥಿತಿ ಆಯಿತು, ಜೊತೆಗೆ ಕಾಂಗ್ರೆಸ್ನ ಕಾರ್ಯಕರ್ತನ ಸಾವಾಯಿತು. ಆ ಬಳಿಕ ಈ ಒಂದು ಕಾರ್ಯಕ್ರಮವನ್ನು ರದ್ದುಗೊಳಿಸಿದ್ದಾರೆ. ಈ ಒಂದು ಸ್ಟ್ಯಾಚ್ಯೂ ಏನಿದೆ, ಈ ಒಂದು ಸ್ಟ್ಯಾಚ್ಯೂ ಎಲ್ಲರಿಗೂ ಕೂಡ ಒಂದು ಪ್ರತಿಷ್ಠೆಯ ಪ್ರಶ್ನೆ ಆಗಿತ್ತು. ಇದನ್ನು ಅತ್ಯಂತ ವೈಭವಯುತವಾಗಿ ಮಾಡಬೇಕು, ಅಂದರೆ ಕಾರ್ಯಕ್ರಮವನ್ನು ಅಷ್ಟರ ಮಟ್ಟಿಗೆ ಇದನ್ನು ವೈಭವಯುತವಾಗಿ ತೋರಿಸ್ಬೇಕು ಜನಗಳಿಗೆ. ಯಾಕಂದರೆ ಈ ಒಂದು ಸರ್ಕಲ್ ಏನಿದೆ ಮೊದಲಿಗೆ ಸಾಕಷ್ಟು ಟ್ರಾಫಿಕ್ ಸಮಸ್ಯೆಯಿಂದ ಕಾಡ್ತಾ ಇತ್ತು. ಇದನ್ನೆಲ್ಲ ಅಗಲೀಕರಣ ಮಾಡಿದ್ದಾರೆ. ಈ ಒಂದು ಸ್ಟ್ಯಾಚ್ಯೂ ಇರ್ತಕ್ಕಂಥ ಸರ್ಕಲ್ ಏನಿದೆ, ಇದು ದೊಡ್ಡ ಸರ್ಕಲ್ ಮಾಡಿರ್ತಕ್ಕಂಥದ್ದು. ಸುಮಾರು 1 ಕೋಟಿ ವೆಚ್ಚದಲ್ಲಿ ಬರೀ ಸ್ಟ್ಯಾಚ್ಯೂವನ್ನೇ ಮಾಡಿಸಿದ್ದಾರೆ. ಯಾಕಾಗಿ ಅಂದರೆ ಅಷ್ಟರ ಮಟ್ಟಿಗೆ ಅದನ್ನು ನೀಟಾಗಿ ಅರುಣ್ ಯೋಗಿರಾಜ್ ಅವರ ಮೂಲಕವ ಮಾಡಿಸಿ ಮೈಸೂರಿನಿಂದ ಇಲ್ಲಿಗೆ ತರಿಸಿದ್ದಾರೆ. ಇವತ್ತು ಅಂದುಕೊಂಡಂತೆ ಎಲ್ಲ ನಡೆದಿದ್ದರೆ ಇದನ್ನು ಏನು ಸತೀಶ್ ಜಾರಕಿಹೊಳಿ ಅವರು ಬಂದು ಉದ್ಘಾಟನೆ ಮಾಡ್ತಾಯಿದ್ರು, ನಾಗೇಂದ್ರ ಅವರು ಬರ್ತಿದ್ರು, KN ರಾಜಣ್ಣ ಅವರು ಬರ್ತಿದ್ರು, ಎಲ್ಲ ವಾಲ್ಮೀಕಿ ನಾಯಕರು ಇವತ್ತು ಬಂದು ಉದ್ಘಾಟನೆಯನ್ನು ಮಾಡಬೇಕಾಗಿತ್ತು. ಈ ಒಂದು ಸರ್ಕಲ್ಗೆ ಸುಮಾರು 10 ಕೋಟಿ ವೆಚ್ಚ, ಅಂದರೆ ಸ್ಟ್ಯಾಚ್ಯೂ ಸೇರಿದಂತೆ ಸರ್ಕಲ್ ನವೀಕರಣಕ್ಕೆ ಈ ದೃಶ್ಯದಲ್ಲಿ ನೀವು ನೋಡ್ಬೋದು ಒಂದು ದೊಡ್ಡ ಸರ್ಕಲನ್ನು ಮಾಡಿದ್ದಾರೆ. ಬಳ್ಳಾರಿಯಲ್ಲಿ ಅತ್ಯಂತ ದೊಡ್ಡ ಸರ್ಕಲ್ ಈಗ ಇದಾಗಿದೆ ಅಂತ ಹೇಳಿದರೆ ತಪ್ಪಾಗಿಲ್ಲ. ಈಗ ಸದ್ಯ ಇದೆಲ್ಲವನ್ನು ಕೂಡ ಕ್ಲೋಸ್ ಮಾಡಿದ್ದಾರೆ, ಅಂದರೆ ದಿನಾಂಕವನ್ನು ಮುಂದೂಡಿಕೆ ಮಾಡಿದ್ದಾರೆ. ಕೆಲವೇ ದಿನಗಳಲ್ಲಿ ಇದನ್ನು ಉದ್ಘಾಟನೆ ಮಾಡ್ತೀವಿ ಅಂತಲೂ ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಯಾಕಾಗಿ ಅಂದರೆ ಮೊನ್ನೆ ಏನೋ ರಾತ್ರಿ ಕಾಂಗ್ರೆಸ್ನ ಕಾರ್ಯಕರ್ತ ಸಾವಿಗೀಡಾದ, ಹೀಗಾಗಿ ಇಂಥ ಸಂದರ್ಭದಲ್ಲಿ ಅದರ ಉದ್ಘಾಟನೆ ಮಾಡಬಾರ್ದು ಅಂತ CM ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ರದ್ದು ಮಾಡಿದ್ದಾರೆ. ಇದೇ ಕಾರ್ಯಕ್ರಮಕ್ಕೋಸ್ಕರ ಬ್ಯಾನರ್ಗಳನ್ನು ಹಾಕ್ತಾಯಿದ್ರು, ನಗರದ ಎಲ್ಲೆಡೆ ಬ್ಯಾನರ್ಗಳನ್ನು ಹಾಕಿದ್ರು. ಆ ಬ್ಯಾನರ್ ಹಾಕ್ತಕ್ಕಂಥ ಸಂದರ್ಭದಲ್ಲೇ ಗಲಾಟೆಯಾಗಿ ಇಷ್ಟೆಲ್ಲ ಅವಾಂತರ ಆಗಿದೆ. ಈಗ ಒಂದಷ್ಟು ಶಾಸಕ ನಾರಾ ಭರತ್ ರೆಡ್ಡಿ ಅವರಿಗೆ ಬೇಸರ ಆಗಿದೆ. ಯಾಕಾಗಿ ಅಂದರೆ ಈ ಸ್ಟ್ಯಾಚ್ಯೂ ಇವತ್ತು ಏನೇ ಆಗಲಿ ನಾನು ಉದ್ಘಾಟನೆ ಮಾಡ್ತೀನಿ ಅಂತ ಅಂದ್ಕೊಂಡಿದ್ರು. ಈಗ ಪಕ್ಷದ ವರಿಷ್ಠರು ಹಾಗೂ CM ಸೂಚನೆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ರದ್ದಾಗಿದೆ. ಹೀಗಾಗಿ ಒಂದಷ್ಟು ಬೇಸರ ಆಗಿರ್ತಕ್ಕಂಥದ್ದು. ಇನ್ನು ಮುಂದಿನ ಯಾವ ದಿನಗಳಲ್ಲಿ ಮಾಡ್ತೀವಿ ಈ ಒಂದು ಕಾರ್ಯಕ್ರಮವನ್ನು ಅಂತ ಇನ್ನೂ ಸ್ಪಷ್ಟಪಡಿಸಿಲ್ಲ. ಅನಿರ್ದಿಷ್ಟ ಅವಧಿಯವರೆಗೆ ಸದ್ಯಕ್ಕೆ ಕಾರ್ಯಕ್ರಮವನ್ನು, ಅಂದರೆ ಇದರ ಲೋಕಾರ್ಪಣೆ ಕಾರ್ಯಕ್ರಮವನ್ನು
ಮುಂದೂಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.